ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಜೂನ್ 10ರ ಒಳಗೆ ಪ್ರಮಾಣ ವಚನ. ರಾಜ್ಯದಲ್ಲಿ ಯಾರೂ ಊಹಿಸಿದಂಥ ಅತಿ ದೊಡ್ಡ ಬೆಳವಣಿಗೆ. ಸತೀಶ್ ಜಾರಕಿಹೊಳಿ ಮಾರ್ಮಿಕ ಮಾತು. ಸಿದ್ದು ಅಭಿಮಾನಿಗಳಿಗೆ ಭಾರಿ ನಿರಾಶೆ. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಸಾಯಂಕಾಲ SIR ಕುರಿತು ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಕ್ಯಾಬಿನೆಟ್ನ ಎಲ್ಲ ಮಿನಿಸ್ಟರ್ ಕೂಡ ಒಂದು ಹಂತಕ್ಕೆ ಚರ್ಚೆಯನ್ನು ಮಾಡ್ತಾ ಇದ್ರು. SIRನ ಹೇಗೆ ಎದುರಿಸಬೇಕು, BJP ಮತ್ತು ಕೇಂದ್ರ ಚುನಾವಣಾ ಆಯೋಗ ಒಂದು ಕಡೆ ಮಾಡಿ ನಮ್ಮ ರಾಜ್ಯದಲ್ಲಿ SIR ಮಾಡ್ತಾ ಇದೆ, ಜೊತೆಗೆ ಕೆಲವೊಂದಿಷ್ಟು ವೋಟರ್ಗಳನ್ನು ತೆಗೆದು ಅದು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆಯನ್ನು ಉಂಟು ಮಾಡುವಂತ ಪ್ಲಾನ್ ಹಾಕೊಂಡಿದ್ದು. ಹೀಗಾಗಿ ಅದರ ವಿರುದ್ಧ ನಾವು ಹೇಗೆ ತಯಾರಿ ಮಾಡಬೇಕು, ಎಲ್ಲಿ ಪ್ರತಿಭಟನೆ ಮಾಡಬೇಕು ಎನ್ನುವಂತ ಒಂದು ಕಾರ್ಯನಿಮಿತ್ತ ಸಭೆಯಲ್ಲಿ ಪಾಲ್ಗೊಂಡಿದ್ರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು. ಆಗ ಸಿದ್ದರಾಮಯ್ಯನವರಿಗೆ ಒಂದು ಕರೆ ಬರುತ್ತೆ. ಹೈಕಮಾಂಡ್ನ ಒಂದು ಹತ್ತಿರದಲ್ಲಿರುವಂತಹ ಹೈಕಮಾಂಡ್ನ ಒಬ್ಬ ಮೆಂಬರ್ ಆಗಿರುವಂತಹ KC ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಕರೆ ಮಾಡ್ತಾರೆ. ಅವರು ನೇರವಾಗಿ ಹೇಳ್ತಾರೆ, ನೀವು 26ನೇ ತಾರೀಕು ದೆಹಲಿಯ ಹೈಕಮಾಂಡ್ ನಲ್ಲಿ ಮೀಟಿಂಗ್ ಇದೆ, ನೀವು ಬರಬೇಕು ಎನ್ನುವಂತ ಮಾತನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ನಿನ್ನೆ ದೊಡ್ಡದಾದಂತಹ ಸುದ್ದಿ ಹರಿದಾಡ್ತದೆ. ಏನಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತ ಕಾಲ ಸನ್ನಿಹಿತವಾಗಿದೆ. ಜೊತೆಗೆ ಅದಕ್ಕಾಗಿ ಇದೀಗ ಕೊನೆಯ ಬಾರಿಗೆ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಬುಲಾವ್ ಮಾಡಿದೆ ಮತ್ತು ಅಲ್ಲಿ ಅಂತಿಮ ಹಂತದ ಚರ್ಚೆಯಾಗಿ ಎಲ್ಲವೂ ಕೂಡ ಒಂದು ಹಂತಕ್ಕೆ ಚರ್ಚೆಯಾಗಿದೆ ಮತ್ತು ನಿಗದಿತ ದಿನಾಂಕಕ್ಕೆ ಫೈನಲ್ ಮಾಡುವ ವಿಷಯವಾಗಿ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ಕರೆದಿದೆ ಮತ್ತು ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತಾರೆ. ಅವರ ಜಾಗದಲ್ಲಿ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ ಎನ್ನುವಂತ ಮಾಹಿತಿ ನಿನ್ನೆ ದೊಡ್ಡದಾಗಿ ಸದ್ದನ್ನ ಮಾಡಿತ್ತು ಒಂದು ಹಂತಕ್ಕೆ. ಅದಾದ ನಂತರ ಆ ಸುದ್ದಿ ದೊಡ್ಡದಾಗಿ ಹರಿದಾಡ್ತಿದ್ದಂತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ಮಾರ್ಮಿಕವಾದಂತಹ ಮಾತನ್ನು ಹೇಳಿದ್ರು. ಮಾಧ್ಯಮ ಮಿತ್ರರು ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿದಾಗ ಅವರು ಮಾರ್ಮಿಕವಾಗಿ ಹೇಳಿದಿಷ್ಟೇ, ಎಲ್ಲವೂ ಸರಿಯಾಗತ್ತೆ, ಅಂದರೆ ನಾಳೆ 11 ಗಂಟೆಗೆ ಎಲ್ಲವೂ ಫೈನಲ್ ಆಗುತ್ತೆ, ಆ ರಿಸಲ್ಟ್ ಸುಮ್ಮನೆ ನೀವು ಕಾಯ್ತಾ ಇರಬೇಕು, ನಾವು ಯಾಕೆ ಸುಮ್ಮನೆ ಆ ವಿಷಯವನ್ನು ಲೀಕ್ ಮಾಡಬೇಕು, ಹೇಗೆ ನೀಟಲ್ಲಿ ಪೇಪರ್ ಲೀಕ್ ಆಯ್ತಲ್ಲ ಹಾಗೆ ನಾಳೆಯ ವಿಷಯವನ್ನು ಇವತ್ತೇ ಯಾಕೆ ನಾವು ಲೀಕ್ ಮಾಡಬೇಕು, ನಾಳೆ ಅರ್ಥ ಆಗುತ್ತೆ, ನಾಳೆ ರಿಸಲ್ಟ್ಗಾಗಿ ಕಾಯಿ, ನಾಳೆ 11 ಗಂಟೆಗೆ ಎಲ್ಲವೂ ಫೈನಲ್ ಆಗುತ್ತೆ ಅನ್ನುವಂತ ಒಂದು ಮಾರ್ಮಿಕ ಮಾತನ್ನ ಹೇಳಿದ್ರು. ಇದು ಒಂದು ಕಡೆ. ಅದಾದ ನಂತರ ಸಿದ್ದರಾಮಯ್ಯನವರು ಮಾಧ್ಯಮ ಜೊತೆ ಮಾತನಾಡುವಾಗ ಹೇಳಿದ್ರು, ಇಲ್ಲ ಹೈಕಮಾಂಡ್ ಇಂದ ಕರೆ ಬಂದಿದೆ, ಆದ್ರೆ ಯಾಕೆ ಅಂತ ಗೊತ್ತಿಲ್ಲ ಎನ್ನುವಂತ ಸ್ಪಷ್ಟ ಮಾತನ್ನ, ಮಾಹಿತಿ ಇಲ್ಲ ಎನ್ನುವಂತ ಮಾತನ್ನ ಮೊಟ್ಟ ಮೊದಲ ಬಾರಿ ಹೇಳಿದ್ರು. 2013ರಿಂದ 2014 ತನಕ 5 ವರ್ಷಗಳ ಕಾಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ಹೈಕಮಾಂಡ್ ಪದೇ ಪದೇ ಕರೆದಾಲು ಕೂಡ ಅವರು ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡುವಾಗ, ಪತ್ರಿಕಾ ಮಿತ್ರರೊಂದಿಗೆ ಮಾತನಾಡುವಾಗ, ಇಲ್ಲ ಹೀಗಿತ್ತು, ಅದು CWC ಮೀಟಿಂಗ್ ಇದೆ ಅಥವಾ ಬೇರೆ ಒಂದು ರಾಜ್ಯದ ಉಸ್ತುವಾರಿ ಇದೆ ಅಥವಾ ಬೇರೆ ಬೇರೆ ಉದ್ದೇಶ ಇದೆ, ಹೀಗಾಗಿ ಕರೆದಿದ್ರು ಎನ್ನುವಂತ ಮಾತನ್ನ ಸ್ಪಷ್ಟವಾಗಿ ಮುಖಕ್ಕೆ ಹೊಡೆದ ಹಾಗೆ ಸಿದ್ದರಾಮಯ್ಯ ಹೇಳಿ ಹೋಗ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ 2013ರಿಂದ 2018 ಮತ್ತು 2023ರಿಂದ 2026 8 ವರ್ಷದ ಅವಧಿಯಲ್ಲಿ ಅವ್ರು ಹೇಳಿದಂತ ಮೊಟ್ಟ ಮೊದಲ ಮಾತು, ಹೈಕಮಾಂಡ್ ನಿಂದ ನನಗೆ ಕರೆ ಬಂದಿದೆ, ಆದ್ರೆ ವಿಷಯ ಗೊತ್ತಿಲ್ಲ ಎನ್ನುವಂತ ಮೊಟ್ಟ ಮೊದಲ ಬಾರಿಗೆ ತನಗೆ ವಿಷಯ ಗೊತ್ತಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಇದು ಒಂದು ಕಡೆ ಗೊಂದಲವನ್ನ ಸೃಷ್ಟಿ ಮಾಡುತ್ತೆ. ಅದಾದ ನಂತರ ಇವತ್ತು ಕೂಡ DK ಶಿವಕುಮಾರ್ ಅವರು ಹೇಳ್ತಾರೆ, ನನಗೆ ಕರೆ ಬಂದಿಲ್ಲ, ಆದ್ರೆ ಕರೆ ಬಂದಾಗ ಹೋಗ್ತೇನೆ ಅಂತ ನಗು ಮುಖದ ಮಾತನ್ನ ಕೂಡ ಹೇಳ್ತಾರೆ. ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಡೇಟ್ ಫಿಕ್ಸ್ ಮಾಡುವಂತ, ನೀವು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಬೇಕು, ಅದಕ್ಕೊಂದು ನಿಗದಿತ ಡೇಟ್ ಅನ್ನು ಫಿಕ್ಸ್ ಮಾಡಿ ಎನ್ನುವಂತ ದೃಷ್ಟಿಯಲ್ಲಿ ಹೈಕಮಾಂಡ್ ನೇರವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದಕ್ಕೆ ಪೂರಕವಂತೆ ಕಳೆದ 2 ತಿಂಗಳಿಂದ ಸಿದ್ದರಾಮಯ್ಯನ ಸುಪುತ್ರರಾಗಿರುವಂತಹ ಯತೀಂದ್ರ ಅವರು ಎಲ್ಲೂ ಕೂಡ ಬಾಯಿ ಬಿಡ್ತಿಲ್ಲ, ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಯಾರನ್ನ ಮೀಟ್ ಮಾಡ್ತಾರೆ ಅದು ದೊಡ್ಡ ಸಂಗತಿ. ರಾಹುಲ್ ಗಾಂಧಿ ಅವರು ಮೀಟ್ ಮಾಡ್ತಾರ, ಸೋನಿಯಾ ಗಾಂಧಿ ಅವರು ಮೀಟ್ ಮಾಡ್ತಾರ, ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಮೀಟ್ ಮಾಡ್ತಾರ? ಇಲ್ಲ, ಅವ್ರು ಯಾರನ್ನು ಮೀಟ್ ಮಾಡುವಂತ ಹಂತಕ್ಕೆ ನಾಳೆ ಇಲ್ಲ. ನಾಳೆ ಖರ್ಗೆ ಅವರು ನಿವಾಸದಲ್ಲಿ, ದೆಹಲಿ ನಿವಾಸದಲ್ಲಿ ಖರ್ಗೆ ಅವರನ್ನ ಮೀಟ್ ಮಾಡ್ತಾರೆ, ಅದು ಒಂದು ಮೀಟಿಂಗ್ ಇದೆ. ಅದಾದ ನಂತರ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಅಲ್ಲೊಂದು ಮೀಟಿಂಗ್ ಇದೆ. 2 ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಮುಂದಿನ ಹಂತದಲ್ಲಿ ನಾಳೆ ಮೀಟಿಂಗ್ ಆದ ನಂತರ ಸಂಜೆ ಮತ್ತೊಂದು ವಿಷಯ ಹೊರಬರುವಂತ ಚಾನ್ಸಸ್ ಕೂಡ ಇದೆ. ಅದಾದ ನಂತರ ಎಲ್ಲವೂ ಆದ ನಂತರ ಜೂನ್ 10ರ ಒಳಗೆ ಒಂದು ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು. ಮುಖ್ಯಮಂತ್ರಿ ಬದಲಾವಣೆ ಸಿದ್ದರಾಮಯ್ಯ ರಿಸೈನ್ ಮಾಡಬೇಕಾಗುತ್ತೆ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಪದಗ್ರಹಣ ಮಾಡಬೇಕಾಗುತ್ತೆ ಮತ್ತು ಒಂದು ಯಾರು HK ಪಾಟೀಲ್ ಆಗಿರ್ಬೋದು, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಒಂದು 5-6 ಜನ, ಲಕ್ಷ್ಮೀ ಹೆಬ್ಬಾಳ್ಕರ್, ಈ ಕೆಲವೊಂದು ಮಿನಿಸ್ಟರ್ಗಳನ್ನ ಬಿಟ್ಟು ಮಿಕ್ಕ ಎಲ್ಲವರನ್ನ ಚೇಂಜ್ ಮಾಡುವಂತ ಹಂತಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿದೆ. ಅದು ಯಾವುದಾಗತ್ತೆ ನೋಡಿ, ಒಂದು ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಇಡೀ ಕ್ಯಾಬಿನೆಟ್ ಪುನರಚನೆ ಆಗುತ್ತೆ. ಅದಾದ ನಂತರ 5-6 ಸಚಿವರನ್ನ ಮತ್ತೆ ಸಚಿವರನ್ನಾಗಿ ಇಟ್ಕೊಂಡು ಹೊಸ MLAಗಳನ್ನ ಸಚಿವರಾಗಿ ಮಾಡ್ತಾರೆ. ಅದು ಒಂದು ಹಂತ. ಒಂದ್ ವೇಳೆ CM ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಈಗಾಗಲೇ 40ಕ್ಕೂ ಹೆಚ್ಚು MLAಗಳು ಅಥವಾ
ಈ ಸಚಿವ ಸಂಪುಟದಿಂದ ಹೊರಗಿದ್ದಂತವರು ಇಲ್ಲ ನಮ್ಗೆ MLA ಮಾಡಲೇಬೇಕು, ಮೀನ್ಸ್ ಸಚಿವ ಸಂಪುಟದ ಸ್ಥಾನ ಸಿಗಲೇಬೇಕು, ಹಾಗಾಗಿ ನೀವು ಸಚಿವ ಸಂಪುಟವನ್ನು ಪುನರಚನೆ ಮಾಡಬೇಕೆನ್ನುವಂತ ಒಂದು ಆಹ್ವಾನವನ್ನು ಬೇಡಿಕೆನಿಟ್ಟು ಈಗಾಗಲೇ ಹೈಕಮಾಂಡ್ ಮೀಟ್ ಕೂಡ ಮಾಡಿದ್ರು. ಹಾಗಾಗಿ ಜೂನ್ 10 ಒಳಗೆ ಎರಡರಲ್ಲಿ ಒಂದು ಆಗಬೇಕು. ಒಂದು ಮುಖ್ಯಮಂತ್ರಿ ಬದಲಾವಣೆಯಾಗಿ ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಮತ್ತು ಹೊಸಬರಿಗೆ ಸಚಿವ ಸಂಪುಟದ ಸ್ಥಾನ ಸಿಗಬೇಕು, ಆರ್ ಎಲ್ಸ್ ಸಚಿವ ಸಂಪುಟ ಆದ್ರೂ ಕೂಡ ಪುನರಚನೆ ಆಗಬೇಕು ಎನ್ನುವಂತ ಎರಡಾಗುತ್ತೆ. ಎರಡೂ ಕೂಡ ಜೂನ್ 10 ಆಗಬೇಕು. ಯಾಕಂದ್ರೆ ಜೂನ್ 10 ನಂತರ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಬಿತ್ತನೆ ಕಾಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ನಮ್ಮ ಗೊಂದಲದಲ್ಲಿ ಸಿಎಂ ಬದಲಾವಣೆ ಅದು ಇದು ಸಚಿವ ಸಂಪುಟ ಪುನರಚನೆ ಎಲ್ಲದರಿಂದ ಜನರಿಗೆ ಕೆಟ್ಟ ಸಂದೇಶ ಹೋಗುತ್ತೆ. ಹೀಗಾಗಿ ಯಾವ್ದಾದ್ರು ಒಂದು ಫೈನಲ್ ಆಗಿ ಆಗಬೇಕು. ಒಂದ್ ವೇಳೆ ಸಚಿವ ಸಂಪುಟ ಪುನರಚನೆ ಆದ್ರೆ ಅಷ್ಟಕ್ಕೆ ಸಿಎಂ ಬದಲಾವಣೆ ಆಗಲ್ಲ, ಆ ಗೊಂದಲ ಕ್ಲಿಯರ್ ಆಗುತ್ತೆ. ಒಂದ್ ವೇಳೆ ಸಿಎಂ ಬದಲಾವಣೆ ಆದ್ರೆ ಸಿಎಂ ಆಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಮತ್ತು ಹೊಸ MLAಗಳನ್ನ ಸಚಿವರಾಗಿ ಮಾಡಬೇಕು. ಈ ಎರಡೂ ಕೂಡ ಆಗಬೇಕು. ಅದು ಕೂಡ ಜೂನ್ 10 ಒಳಗೆ ಎಲ್ಲ ಕೂಡ ಫೈನಲ್ ಆಗಬೇಕು ಎನ್ನುವಂತ ಒಂದು ಮಾತುಕತೆ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇದರ ಮುಂದುವರೆದ ಭಾಗವಾಗಿ ಇದೀಗ ಸಿದ್ದರಾಮಯ್ಯನವರು HAL ಏರ್ಪೋರ್ಟ್ ಇಂದ ಡೆಲ್ಲಿಯನ್ನು ತಲುಪಿದ್ದಾರೆ. ದೆಹಲಿಯಲ್ಲಿರುವಂತಹ ಅವರು ಕರ್ನಾಟಕ ಭವನದಲ್ಲಿ ಅವರು ಸ್ಟೇ ಆಗ್ತಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ 2 ಮೀಟಿಂಗ್ ಅನ್ನು ಮುಕ್ತಾಯ ಆಗುತ್ತೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇನ್ನು ಸಿದ್ದರಾಮಯ್ಯನವರು ಸಾರಸಗಟಾಗಿ DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬಹುದಾ ಮುಖ್ಯಮಂತ್ರಿ ಪಟ್ಟವನ್ನ, ಅಥವಾ ಕೆಲವೊಂದು ದಿನಗಳ ಕಾಲ ಮುಂದೆ ತಳ್ಳಬಹುದಾ, ಆರ್ ಎಲ್ಸ್ ಬೇರೆಯವರಿಗೆ ಏನಾದ್ರೂ ಬಿಟ್ಕೊಡಿ ದಲಿತ ಮುಖ್ಯಮಂತ್ರಿ ಆಗ್ಲಿ ಎನ್ನುವಂತ ಕೂಗನ್ನ ಮಾಡಬಹುದಾ ಎನ್ನುವಂತ ವಿಚಾರ ನೋಡಿದಾಗ ಇಲ್ಲಿ ಎರಡು ಪ್ರಮುಖವಾದ ಹೆಸರು ಕೇಳಿ ಬರ್ತದೆ. ಅದು ಒಂದು ಖರ್ಗೆ ಅವರ ಹೆಸರು, ಮತ್ತೊಂದು ಪರಮೇಶ್ವರ್ ಅವರ ಹೆಸರು. ಹಾಗಾಗಿ ಶಿವಕುಮಾರ್ ಅವರ ಬದಲಾಗಿ ಸಿದ್ದರಾಮಯ್ಯನವರು ಇಲ್ಲ ಖರ್ಗೆ ಅವರಿಗೆ ಬಿಟ್ಕೊಡಿ ಎನ್ನುವಂತ ಮಾತನ್ನು ಹೇಳ್ಬಹುದಾ? ಅಫ್ಕೋರ್ಸ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಆದಷ್ಟು ದಿನ ತಾನೇ ಮುಖ್ಯಮಂತ್ರಿ ಆಗಿರ್ಬೇಕು ಎನ್ನುವಂತ ಒಂದೇ ಒಂದು ಮಾತನ್ನು ಹೇಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನ ಮತ್ತು ಖರ್ಗೆ ಅವರ ಮಧ್ಯೆ 2013ರಲ್ಲಿ CLP ನಾಯಕನಿಗಾಗಿ ಆದಂತ ಒಂದು ಚುನಾವಣೆ ಓಟಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಸಿದ್ದರಾಮಯ್ಯನ ಸಪೋರ್ಟ್ ಮಾಡಿದಾಗ ಬೇಸತ್ತಂತ ಖರ್ಗೆ ಅವರು ಅರ್ಧದಿಂದ ಹೊರಗೆ ನಡೆದಿದ್ದು ಕೂಡ ಆಗಿದೆ. ಅದು ಒಂದು 2013ರಲ್ಲಿ ಆದ ಪ್ರಕರಣ. 2013ರಲ್ಲಿ ಮತ್ತೊಂದು ಪ್ರಕರಣ ಆಗುತ್ತೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಸೋಲನ್ನ ಕಾಣ್ತಾರೆ ಪರಮೇಶ್ವರ್ ಅವರು. ಒಂದ್ ವೇಳೆ ಅವರು ಗೆದ್ದಿದ್ರೆ KPC ಅಧ್ಯಕ್ಷರೇ CM ಆಗುವಂತ ಎಲ್ಲ ಸಾಧ್ಯತೆ ಇತ್ತು. ಅದನ್ನ ಮನಗೊಂಡಂತ ಸಿದ್ದರಾಮಯ್ಯ ಅಭಿಮಾನಿಗಳು ಕೊರಟಗೆರೆಗೆ ಹೋಗಿ ಅವರನ್ನು ಸೋಲಿಸಿದ್ದಾರೆ ಅನ್ನೋ ಆಪನೆ ಕೂಡ ಕೇಳಬಹುದು. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ನಡುವೆ ವೈಯಕ್ತಿಕವಾಗಿ ಅಷ್ಟು ಯಾವುದು ಸರಿ ಇಲ್ಲ. ಜೊತೆಗೆ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ನಡುವೆ ಯಾವುದು ವೈಯಕ್ತಿಕವಾಗಿ ಸರಿ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ನಾನೇ ಆದಷ್ಟು ದಿನ ಇರಬೇಕು ಅನ್ನುವಂತ ಒಂದೇ ಒಂದು ವಾದವನ್ನ ಮಂಡಿಸುವಂತ ಸಾಧ್ಯತೆ ಇದೆ. ಇನ್ನು DK ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಾಗ ಇಲ್ಲ ಆದ್ರೆ ನಾನೇ ಆಗ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ನಾನು ಖರ್ಗೆ ಅವರಿಗೆ ಬಿಟ್ಕೊಡಲ್ಲ, ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ಪರಮೇಶ್ವರ್ ಬಿಟ್ಕೊಡಲ್ಲ. ಯಾಕಂದ್ರೆ ನಾನು 2023ರಲ್ಲಿ ಚುನಾವಣೆ ಗೆಲ್ಲುವ ಹಂತಕ್ಕೆ ತಂದು ಕೊಟ್ಟಿದ್ದೆ. ನಾನು ಇವತ್ತು ಕೂಡ ಪದೇ ಹೇಳಿದ್ದಾರೆ, ನಾನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ದೆ 136 ಸೀಟನ್ನು ಗೆಲ್ತೇವೆ ಅಂತ. ಅದು ಗೆದ್ದಿತ್ತು. ಹೀಗಾಗಿ ನಾವು ನಮ್ಮ ಸರ್ಕಾರವನ್ನ ತಂದಿದ್ದೇವೆ ಮತ್ತು 2028ರಲ್ಲಿ ಕೂಡ ನಾನು ಮತ್ತೊಮ್ಮೆ ಸರ್ಕಾರವನ್ನ ತರುವಂತ ಪ್ರಯತ್ನ ಮಾಡ್ತೇನೆ ಅನ್ನುವಂತ ಘಂಟಾಘೋಷದ ಮಾತನ್ನು ಹೇಳಿದ್ದಾರೆ. ಇದರ ಅಷ್ಟು ಸಾರಾಂಶ ನಾಳೆ 11 ಗಂಟೆಗೆ ಒಂದು ನಿರ್ಧಾರ ಬರುತ್ತೆ ಹೈಕಮಾಂಡ್ ನಿಂದ. ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ರಿಜೈನ್ ಮಾಡುವಂತ ಮಾತನ್ನ ಕೂಡ ಹೇಳ್ಬಹುದು. ಅದಾದ 2 ದಿನದಲ್ಲಿ KPC ಅಧ್ಯಕ್ಷರ ಆಯ್ಕೆ ಆಗಬಹುದು. ಜೊತೆ ಸಚಿವ ಸಂಪುಟದ ಯಾರು ಇರಬೇಕು ಎಲ್ಲವೂ ಕೂಡ. ಯಾಕಂದ್ರೆ ನೀವು CM ಆಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನ ಮಾಡಿ ಒಬ್ಬರೇ ಪ್ರಮಾಣ ವಚನ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಯಾಕಂದ್ರೆ ಪದೇ ಪ್ರಮಾಣ ವಚನ, ಪದೇ ಸಚಿವ ಸಂಪುಟದ ವಿಸ್ತರಣೆ ಯಾವುದೂ ಆಗ್ಬಾರ್ದು. ಒಂದು ಸಲ CM ಬದಲಾವಣೆ ಆದ್ರೆ, ಒಂದು ಸಲ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದುವಂತ ಕಾರ್ಯಕ್ರಮ ಆದ್ರೆ ಅಲ್ಲಿರುವಂತ 32 ಸಚಿವ ಸಂಪುಟದ ಒಂದು ಭರ್ತಿ ಆಗ್ಬೇಕಾಗತ್ತೆ. ಪದೇ ಆಗೋದು, ಅಲ್ಲಿ ಫಂಕ್ಷನ್ ಮಾಡೋದು, ಇಲ್ಲಿ ಗೊಂದಲ ಮಾಡೋದು, ಅವ್ರು ಮುನ್ಸ್ಕೊಳ್ಳೋದು ಇವ್ರು ಮುನ್ಸ್ಕೊಳ್ಳೋದು ಯಾವುದಿಲ್ಲ. ಒಂದೇ ಸಲ ಒಂದಿಬ್ಬರನ್ನ ಖಾಲಿ ಇಟ್ಕೊಂಡು ಮುಖ್ಯಮಂತ್ರಿ ಮತ್ತು 30 ಸಚಿವರ ಆಯ್ಕೆ ಕೂಡ ಆಗಬಹುದು. ಅದು ಕೂಡ ನಾಳಿನ ಮೀಟಿಂಗ್ ನಲ್ಲಿ ಎಲ್ಲಾ ಸಾಧ್ಯತೆ ಇದೆ. ಹೀಗಾಗಿ ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಹಂತಕ್ಕೆ ಸಿದ್ದರಾಮಯ್ಯನವರು ರಿಜೈನ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಆದ್ರೆ ನಾಳಿನ ರಿಜೈನ್ ಮಾಡ್ತಾರಂತಲ್ಲ, ಕೆಲವೊಂದು ದಿನಗಳ ಒಳಗಾಗಿ ಸಿದ್ದರಾಮಯ್ಯನವರು ರಿಜೈನ್ ಮಾಡಬಹುದು. ಕೆಲವೊಂದು ದಿನಗಳ ಒಳಗಾಗಿ ಜೂನ್ 10ರ ಒಳಗಾಗಿ ಎಲ್ಲವೂ ಕೂಡ ಸಲೀಸಾಗಿ ಮುಕ್ತಾಯವಾಗಿ ಜುಲೈ 10ರ ಒಳಗಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಕೂಡ ಆಗತ್ತೆ ಅನ್ನುವಂತ ಮಾಹಿತಿ ಇದೀಗ ದೊಡ್ಡ ರಾಜಕೀಯ ಪಂಡಿತರು ಕೂಡ ಮಾತನಾಡ್ತಾ ಇದ್ದಾರೆ. ಏನೇ ಆಗ್ಲಿ ನಾಳೆ 11 ಗಂಟೆಗೆ ಏನಾಗುತ್ತೆ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಜೂನ್ 10ರ ಒಳಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ರಾಜ್ಯದಲ್ಲಿ ಯಾರೂ ಊಹಿಸಿದಂತ ದೊಡ್ಡ ಬೆಳವಣಿಗೆ ಸಾಕ್ಷಿಯಾಗತ್ತೆ. ಸತೀಶ್ ಜಾರಕಿಹೊಳಿ ಹೇಳಿದಂತ 11 ಗಂಟೆಯ ಮುಹೂರ್ತ. ಇದಾಗುತ್ತೆ ಇವತ್ತು ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.